ಮಾಡೋಣ, ಕನ್ನಡನ ಬೆಳೆಸೋಣ, ಕನ್ನಡ ನಾಯಕ ನಟರನ್ನ ಬೆಳೆಸೋಣ. ಇದೇ ನಮ್ಮ ಸುದೀಪ್ ಅವರಾಗಿರ್ಬೋದು, ಯಶ್ ಅವರಾಗಿರ್ಬೋದು, ಅದು ಬೇಡ, ನಮ್ಮ ಡಿ ಬಾಸ್ ಅಂತಿರಲ್ಲ, ನಮ್ಮ ಡಿ ಬಾಸ್ ಆಗಿರ್ಬೋದು, ಇವ್ರಿಗೆ ಹಿಂಗೆ ಕೈ ಹಾಕ್ಕೊಂಡು ನೀನು ಮಗ ಚೆನ್ನಾಗಿ ಬೆಳಿ, ನನ್ನ ತಮ್ಮ ಇದ್ದಂಗೆ ಅಂತ ಹೇಳಿ ಹೋಗಿದ್ದಾರೆ. ಹಾಗಾಗಿ ಶಿವಣ್ಣ ಬೇರೆ ಅಲ್ಲ, ದರ್ಶನ್ ಅವ್ರು ಬೇರೆ ಅಲ್ಲ, ಸುದೀಪ್ ಅವ್ರು ಬೇರೆ ಅಲ್ಲ, ಯಶ್ ಅವ್ರು ಬೇರೆ ಅಲ್ಲ, ಯಾರು ಬೇರೆ ಅಲ್ಲ, ನಮ್ಮರೇ, ನಮ್ಮ ಕುಟುಂಬದವರೇ. ಕನ್ನಡ ಅಂದರೆ ನಮಗೆ ಇಷ್ಟ ಸರ್. ಯಾಕಂದರೆ ಕ್ಲಾಸ್ ಅಂದರೆ ನಮಗೆ ಅಪ್ಪು ಬಾಸು, ಮಾಸ್ ಅಂದರೆ ಶಿವಣ್ಣ. ಈ ಕ್ಲಾಸು ಮಾಸು ಎರಡು ಮಿಕ್ಸ್ ಮಾಡಿರ್ತಕ್ಕಂಥ ಯಾವ್ದಾದ್ರು ಒಂದು ಫಿಗರ್ ಇದ್ದರೆ ಅದು ಯುವ. ಹಾಗಾಗಿ ಯುವ ಅಂದರೆ ಒಂಥರ ನಮಗೆ ಮತ್ತು, ಯುವ ಅಂದರೆ ಒಂಥರ ಗಮ್ಮತ್ತು, ಯುವ ಅಂದರೆ ಹೇಳೋಕ್ಕಾಗಲ್ಲ. ಸಾಗರ ಥರ ಅವರೆಲ್ಲ ಥರನೂ ಇದ್ದಾರೆ. ಒಂದು ಡ್ಯಾನ್ಸ್ ಬೇಕಾ, ಒಂದು ಫೈಟ್ ಬೇಕಾ, ಒಂದು ಸಿಂಗ್ ಬೇಕಾ, ಕಲೆ ಆ್ಯಕ್ಟಿಂಗು, ಇನ್ನೂ ಆ್ಯಕ್ಟಿಂಗ್ ಬೇಕಾ, ಪ್ರತಿಯೊಂದು ಕೆತ್ತಿ ಭಗವಂತ ಭೂಮಿ ಕಳಿಸಿರ್ತಕ್ಕಂಥ ಒಂದು ಫಿಗರು ನಮ್ಮ ಯುವ ಅವರು. ದಯವಿಟ್ಟು ಕನ್ನಡ ಚಿತ್ರರಂಗದ ಪ್ರತಿಯೊಬ್ಬ ನಾಯಕ ನಟನ ಅಭಿಮಾನಿಗಳು ಬಂದು ಸಿನಿಮಾನ ನೋಡಿ. ಅದೇ ರೀತಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಕನ್ನಡಿಗನು ಬಂದು ಸಿನಿಮಾ ನೋಡಿ. ಕನ್ನಡ ಸಿನಿಮಾನ, ಬೇರೆ ಭಾಷೆದಲ್ಲ, ಕನ್ನಡ ಸಿನಿಮಾನ, ಕನ್ನಡನ ಸಪೋರ್ಟ್ ಮಾಡೋಣ. ನಮಗೆ ಆ ಹೀರೋ, ನಮಗೆ ಈ ಹೀರೋ, ಆ ಬಾಸು, ಈ ಬಾಸು, ಆ ಕಿಂಗು, ಈ ಕಿಂಗು, ಸಂತೋಷ ಇರಲಿ. ಆದರೆ ಕನ್ನಡ ನಮಗೆ ಮೊದಲು. ಕನ್ನಡದಲ್ಲಿ ಬಂದಿರತಕ್ಕಂಥ ಹೊಸದಾಗಿ ಒಂದು ಮನೋರಂಜನೆ ಕೊಡ್ತಕ್ಕಂಥ ಫ್ಯಾಮಿಲಿ ಎಂಟರ್ಟೈನ್ಮೆಂಟು, ಲವ್, ಫೀಲಿಂಗು, ಫೈಟು, ಸಮಾಜಕ್ಕೆ ಒಂದು ಕಾಳಜಿ ಏನಾದ್ರು ಒಂದಿದ್ದರೆ ಇವಾಗಿನ ಸಿಚುವೇಷನಲ್ಲಿ ಯಕ್ಕ ಮೂವಿ ಸಕ್ಕತ್ತಾಗಿದೆ. ಯಕ್ಕ ಅಂದ ತಕ್ಷಣವೇ ನೀವೆಲ್ಲರೂ ಅಂದ್ಕೋಬೋದು ಇದ್ಯಾವುದೋ ರೌಡಿಸಮು, ಇನ್ನೊಂದು ಮಾಸು ಅಂತ ಅಂದ್ಬಿಡ್ರಿ. ಇದು ಮಾಸು, ಕ್ಲಾಸು, ಫೀಲಿಂಗ್ಸು, ಲವ್ವು, ಡ್ಯಾನ್ಸು, ಪ್ರತಿಯೊಂದು ಇದೆ. ಇಲ್ಲಿ ಯುವರಾಜ್ ಕುಮಾರ್ ಬಗ್ಗೆ ಹೇಳ್ಬೇಕಂದ್ರೆ ಅವರು ಯಾವತ್ತಿರೋ ಅವ್ರ ತಾತ ಗೊತ್ತಲ್ಲ ನಟ ಸಾರ್ವಭೌಮ, ಅವರ ಚಿಕ್ಕಪ್ಪ ಗೊತ್ತಲ್ಲ ನಾಟ್ಯ ಸಾರ್ವಭೌಮ, ಅವರ ತಂದೆ ಹೃದಯವಂತ, ಇನ್ನೊಬ್ರು ಇದಾರಲ್ಲ ಒಂದು ಮಗು, ಆ ನಗು ಇಡೀ ಕರ್ನಾಟಕಕ್ಕೆ ಗೊತ್ತು. ಅಪ್ಪು ಅವರು ಮುತ್ತು, ಆ ನಗುವಿಂದಲೇ ಇವತ್ತು ಈ ಮುತ್ತು ಅನ್ನೋ ಕ್ಯಾರೆಕ್ಟರ್ ಸೃಷ್ಟಿಯಾಗಿದೆ. ಅಪ್ಪು ಅವರ ಆಶೀರ್ವಾದ ಈ ಯುವರ ಮೇಲೆ ಇರೋದಕ್ಕೆ ಇವತ್ತು ಸದಾ ಕಾಲ ನಾವು ಫೀಲಿಂಗ್ ಇಲ್ಲ ನಮ್ಗೆ ಅಪ್ಪು ಅವರು ಇಲ್ಲ ಅಂತ ಯುವವರು ಇದ್ದಾರೆ. ಅವ್ರ ಮುಖದಲ್ಲಿ ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಅಷ್ಟೇ ಕಾಂಟ್ರವರ್ಸಿಗಳನ್ನ ಮಾಡೋದು ಬೇಡ. ನಿಮ್ಮ ಬಾಸು ನಿಮಗೆ ಜೈ, ನಮ್ಮ ಬಾಸು ನಮಗೆ ಜೈ. ಕನ್ನಡನ ಬಂದು ನೋಡ್ರಿ, ಕನ್ನಡದ ಬಗ್ಗೆ ಹೆಮ್ಮೆ ಪಡಿ. ಕನ್ನಡದ ಒಬ್ಬ ನಾಯಕ ನಟ ಸಿನಿಮಾ ಮಾಡಿದಾಗ ಅವನಿಗೆ ಪ್ರೋತ್ಸಾಹ ಮಾಡೋಣ. ಎಲ್ಲ ಒಂದು ಕಡೆ ಒಂದು 10 ಜನ ಗುಂಪು ಕಟ್ಕೊಂಡು ಜೈ 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 ಅನ್ನೋದನ್ನ ಬಿಡಿ. ಫಸ್ಟು ಯಾವತ್ತಾರು ಜೈ ಅನ್ನೋ ನನ್ನ ಮಕ್ಕಳು ಕಾವೇರಿ ಹೋರಾಟಕ್ಕೆ, ಮಹದಾಯಿಗೆ ಯಾರು ಬಂದಿದ್ದೀರಾ ಹೇಳ್ರಿ, ಯೋಚನೆ ಮಾಡ್ಬೇಕು ನೀವೆಲ್ಲ. ಕನ್ನಡಕ್ಕೆ ನಾವು ಸಪೋರ್ಟ್ ಮಾಡೋಣ, ಕನ್ನಡನ ಬೆಳೆಸೋಣ, ಕನ್ನಡ ನಾಯಕ ನಟರನ್ನ ಬೆಳೆಸೋಣ. ಇದೇ ನಮ್ಮ ಸುದೀಪ್ ಅವರಾಗಿರ್ಬೋದು, ಯಶ್ ಅವರಾಗಿರ್ಬೋದು, ಅದು ಬೇಡ, ನಮ್ಮ ಡಿ ಬಾಸ್ ಅಂತಿರಲ್ಲ, ನಮ್ಮ ಡಿ ಬಾಸ್ ಆಗಿರ್ಬೋದು, ಇವ್ರಿಗೆ ಹಿಂಗೆ ಕೈ ಹಾಕ್ಕೊಂಡು ನೀನು ಮಗ ಚೆನ್ನಾಗಿ ಬೆಳಿ, ನನ್ನ ತಮ್ಮ ಇದ್ದಂಗೆ ಅಂತ ಹೇಳಿ ಹೋಗಿದ್ದಾರೆ. ಹಾಗಾಗಿ ಶಿವಣ್ಣ ಬೇರೆ ಅಲ್ಲ, ದರ್ಶನ್ ಅವ್ರು ಬೇರೆ ಅಲ್ಲ, ಸುದೀಪ್ ಅವ್ರು ಬೇರೆ ಅಲ್ಲ, ಯಶ್ ಅವ್ರು ಬೇರೆ ಅಲ್ಲ, ಯಾರು ಬೇರೆ ಅಲ್ಲ, ನಮ್ಮರೇ, ನಮ್ಮ ಕುಟುಂಬದವರೇ. ಕನ್ನಡ ಅಂದರೆ ನಮಗೆ ಇಷ್ಟ. ಇನ್ನೊಂದು ಹೇಳ್ತೀನಿ, ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಆಕಾಶ ಇದ್ದಂಗೆ, ಇಲ್ಲಿರ್ತಕ್ಕಂಥ ಬೇರೆ ಬೇರೆ ಸ್ಟಾರ್ಗಳೆಲ್ಲ ನಕ್ಷತ್ರಗಳಿದ್ದಂಗೆ. ಸೂರ್ಯ ಅಂದರೆ ಶಿವಣ್ಣ, ಚಂದ್ರ ಅಂದರೆ ನಮ್ಮ ಅಪ್ಪು ಬಾಸು, ಭೂಮಿ ಅಂದರೆ ಪಾರ್ವತಮ್ಮ. ಹಾಗಾಗಿ ಇದನ್ನೆಲ್ಲ ಕೂಡಿಸಿ, ಇದನ್ನೆಲ್ಲ ಮೆರೆಸಿ, ಯಾರು ಒಬ್ಬ ಇವತ್ತು ವ್ಯಕ್ತಿ ಒಳ್ಳೆ ಸಿನಿಮಾ ಕೊಡ್ತಾ ಇದ್ದಾನೆ ಅಂದರೆ ಅದು ಯುವ ಅವರು ಕೊಡ್ತಾ ಇದ್ದಾರೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಯುವವ್ರಿಗೂ ಒಳ್ಳೇದಾಗಲಿ, ಮತ್ತು ಡೆವಿಲ್ ಬರ್ತಾ ಇದೆ ಅದಕ್ಕೂ ಒಳ್ಳೇದಾಗಲಿ. ನೆಕ್ಸ್ಟು ಇನ್ನೊಂದು ಯಾವುದೋ ಪಕ್ಕದ ಥಿಯೇಟ್ರಲ್ಲಿ ನಮ್ಮ ರೆಡ್ಡಿ ಅವ್ರು, ಜನಾರ್ದನ್ ರೆಡ್ಡಿ ಅವ್ರದ್ದು ಒಂದು ಫಿಲಮ್ ಇದೆ, ಅವ್ರಿಗೂ ಒಳ್ಳೇದಾಗಲಿ ಅಂತ ಈ ಮುಖಾಂತರ ಕೇಳ್ಕೊಂತ ಪ್ರತಿಯೊಬ್ಬರು ಕಾಂಟ್ರವರ್ಸಿ ಮಾಡೋದನ್ನ ಬಿಡ್ರು. ಎಲ್ಲವನ್ನೂ ಮಾತಾಡೋಕೆ ಬರುತ್ತೆ ಕಣ್ರು, ಎಲ್ಲವನ್ನೂ ಬರುತ್ತೆ. ನಾವು ಕಾಲರ್ ಎತ್ಕೊಂಡೆ ನಮ್ಮ ಅಪ್ಪನೂ ಬೆಳೆಸಿರೋದು. ನಾವೇನು ಓವರ್ ಆ್ಯಕ್ಟಿಂಗ್ ಎಲ್ಲ ಮಾಡಲ್ಲ, ಯಾವುದೇ ಪೋಸ್ಟ್ ಹಾಕ್ಕೊಂಡು ಮಿಂಚ್ಬೇಕನ್ನೋದು ನಮಗಿಲ್ಲ. ನಮಗಿರೋದು ಒಂದೇ ಕನ್ನಡ ಹೀರೋಗಳು, ಕರ್ನಾಟಕ, ಕನ್ನಡ ಚಿತ್ರರಂಗ, ಕಾವೇರಿ, ಪ್ರತಿಯೊಂದು ನಮ್ಮಲ್ಲಿದೆ, ನಮ್ಮ ರಕ್ತ ನರನಾಡಿಯಲ್ಲಿದೆ. ಹಾಗಾಗಿ ಇವತ್ತು 51 ಕಟೌಟ್ಗಳನ್ನ, ಸ್ಟಾರ್ಗಳನ್ನ ಇದೇ ಗಾಂಧಿನಗರದಲ್ಲಿ ಅಣ್ಣವರು, ಶಿವಣ್ಣವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ರವಿಚಂದ್ರನ್ ಅವರು, ಇಷ್ಟು ಬಿಟ್ಟರೆ ಇವಾಗಿನ ಯೂತಲ್ಲಿ ಇವರಿಗೆ 52 ಸ್ಟಾರ್ನ ತಗೊಂಡು ಅಣ್ಣಮ್ಮನ ದೇವಸ್ಥಾನದಿಂದ, ಗಾಂಧಿನಗರ ಎಂದು, ನಮ್ಮ ಮೈಸೂರು ಬ್ಯಾಂಕಿಂದ ಹಿಡಿದು ಇಲ್ಲಿ ಕರ್ಕೊಂಡ್ಬಂದಿರ್ತಕ್ಕಂಥ ಎಲ್ಲ ಅಭಿಮಾನಿಗಳ ದೇವರುಗಳಿಗೂ ನನ್ನ ಕಡೆಯಿಂದ ವಂದನೆ ಇರಲಿ. ಎಲ್ರಿಗೂ ಒಳ್ಳೇದಾಗಲಿ. ಎಲ್ಲರೂ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ. ಕಾಂಟ್ರವರ್ಸಿ ಬೇಡ, ಎಲ್ಲರೂ ಒಂದೇ. ಜೈ ಹಿಂದ್, ಜೈ ಕನ್ನಡ. ಮತ್ತು ಎಲ್ಲ ಮೀಡಿಯಾದವ್ರಿಗೂ ವಂದನೆಗಳು. ಯಾರ್ಯಾರೋ ಏನೇನೋ ಹೇಳ್ತಾರೆ, ಮೀಡಿಯಾ ಯಾವತ್ತಿರೋ ಸೂಪರ್. ಮೀಡಿಯಾದಿಂದಲೇ ನಾವು ಬದುಕ್ತಾ ಇದ್ದೀವಿ. ಕರ್ನಾಟಕ ಜನತೆಗೆ ನಿಮ್ಮ ಹೆಸರನ್ನ ಪರಿಚಯ ಮಾಡ್ಕೊಳ್ಳಿ. ನಿಮ್ಮ ಏರಿಯಾ ಸರ್, ನನ್ನ ಹೆಸರು ಸೂರ್ಯ ಬಜರಂಗಿ ಅಂತ ಸರ್. ಎಲ್ಲರೂ ಬಜರಂಗಿ ಅಂತ ಕರೀತಾರೆ ಪ್ರೀತಿಯಿಂದ. ಆ್ಯಕ್ಚುಲಿ ಶಿವಣ್ಣ ಬಜರಂಗಿ ಸಿನಿಮಾ ನೋಡಿ ನನಗೆ ಬಜರಂಗಿ ಅಂತ ಬಂದಿಲ್ಲ. ನಮ್ಮ ಬಾಸ್ ಇಲ್ಲೇ ಇದ್ದಾರೆ ಬಜರಂಗಿ ನೋಡಿ. ಜೈ ಕರ್ನಾಟಕ ಅಂತ ಇಲ್ಲಿದೆ, ಅದು ಕರ್ನಾಟಕ.
ಬಜರಂಗಿ ಅಂದರೆ ನಮ್ಮ ಬಾಸು. ಎಸ್ ಅಂದರೆ ಶಿವಣ್ಣ ಆಲ್ವೇಸ್ ಸೂಪರ್ ಸ್ಟಾರ್ ಮೈ ಹಾರ್ಟ್. ಓಕೆ, ಐ ನೋ ದಟ್ ಶಿವಣ್ಣ ಈಸ್ ಆಲ್ವೇಸ್ ಕಿಂಗ್ ಆಫ್ ಕಿಂಗ್ ಕರ್ನಾಟಕ. ಐ ಲವ್ ಯು ಶಿವಣ್ಣ, ಐ ಲವ್ ಯು ದೊಡ್ಡ ಮನೆ, ಐ ಲವ್ ಯು ಎಲ್ಲ ಹೀರೋಗಳಿಗೂ. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ನಾವು ಬನ್ನರಘಟ್ಟ. ಎಲ್ರಿಗೂ ನಮಸ್ಕಾರ. ಸಿನಿಮಾ ಈಗ ತಾನೇ ನೋಡಿ ಬಂದೆ. ಸಿನಿಮಾ ತುಂಬ ಚೆನ್ನಾಗಿದೆ. ಕಂಟೆಂಟ್ ವೈಸ್ ಹೇಳಿದರೆ ಎಮೋಷನಲ್ ಇದೆ, ಕಾಮಿಡಿ ಇದೆ, ಡ್ಯಾನ್ಸ್ ಇದೆ, ಫೈಟ್ ಇದೆ, ಆ್ಯಕ್ಷನ್ ಇದೆ, ಆಮೇಲೆ ಮದರ್ ಸೆಂಟಿಮೆಂಟ್ ಇದೆ, ಫಾದರ್ ಸೆಂಟಿಮೆಂಟ್ ಇದೆ, ತಂಗಿ ಸೆಂಟಿಮೆಂಟ್ ಇದೆ. ಎಲ್ಲ ಸೆಂಟಿಮೆಂಟು, ಎಲ್ಲ ಡ್ಯಾನ್ಸು, ಫೈಟು, ಆ್ಯಕ್ಷನ್ನು, ಕಾಮಿಡಿ ಎಲ್ಲ ಬಂದು ಸಿನಿಮಾದಲ್ಲಿ ನೋಡ್ಬೋದು. ಆಮೇಲೆ ಇನ್ನೊಂದೇನೆಂದರೆ ಈ ಬ್ಯಾಂಗಲ್ಲು ಬಂಗಾರಿ ಸಾಂಗ್ ತುಂಬ ಟ್ರೆಂಡಲ್ಲಿದೆ. ಅವ್ರ ಹ್ಯಾಶ್ಟ್ಯಾಗ್ ಸಂಜನಾ ಆನಂದ್ ಅವ್ರಿಗೂ ಮತ್ತು ಸಂಪದ ಮೇಡಮ್ ಅವರು ಆ ಸಾಂಗ್ ಸಿಕ್ಕಿಲ್ಲ ಅಂತ ಬೇಜಾರಾಗಿರ್ಬೋದು. ಮೇಡಮ್ ಬೇಜಾರಾಗಬೇಡಿ, ನೀವು ಆ ಸಾಂಗಲ್ಲಿದ್ದೀರಿ ಅಂತ ಫೀಲ್ ಆಗಿ. ಯಾಕಂದರೆ ಪಾಪ ಎಲ್ಲ ಕಡೆ ಹೋದರೆ ಬರೀ ಸಂಜನಾ ಆನಂದ್ ಅವರಿಗೆ ಬ್ಯಾಂಗಲ್ ಬಂಗಾರಿ ಅಂತ ಹೇಳ್ತಿದ್ದಾರೆ. ನಿಮಗೆ ಯಾರು ಬ್ಯಾಂಗಲ್ ಬಂಗಾರಿ ಅಂತ ಹೇಳ್ತಾನೆ ಇಲ್ಲ. ನಮ್ಮಿಂದ ನೀವು ಕೂಡ ಬ್ಯಾಂಗಲ್ ಬಂಗಾರಿನೇ. ಬಟ್ ಸಿನಿಮಾದ ಬಗ್ಗೆ ಹೇಳ್ಬೇಕಂದ್ರೆ ಯುವರಾಜ್ ಕುಮಾರ್ ಅವರು ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಫಸ್ಟ್ ಮೂವಿಗಿಂತ ಈ ಮೂವಿಲಿ ಸ್ವಲ್ಪ ಇಂಪ್ರೂವೈಸ್ ಮಾಡ್ಕೊಂಡಿದ್ದಾರೆ. ಫಸ್ಟ್ ಮೂವಿಲಿ ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ರು, ಬಟ್ ಈ ಮೂವಿಲಿ ಅಂತೂ ಬೇರೆ ಲೆವೆಲಲ್ಲಿ ಆಕ್ಟ್ ಮಾಡಿದ್ದಾರೆ. ಯಾಕಂದರೆ ಅವ್ರು ಒಂದು ಶೇಡಲ್ಲಿ ಆಕ್ಟ್ ಮಾಡಿಲ್ಲ. ಊರಲ್ಲಿರ್ತಾರೆ, ಅವ್ರ ಹೆಸರು ಮುತ್ತು ಅಂತ. ಅವ್ರ ಒಳಗಡೆ ಮಗುನೂ ಇದೆ, ಮೃಗನೂ ಇದೆ. ನೀವು ಮಗು ಥರ ಟ್ರೀಟ್ ಮಾಡಿದ್ರೆ ಮಗು ಥರ ಇರ್ತಾರೆ, ಮೃಗ ಥರ ಟ್ರೀಟ್ ಮಾಡಿದ್ರೆ ಮೃಗ ಥರ ಇರ್ತಾರೆ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಅಂದರೆ ತುಂಬ ಬಿಲ್ಡ್ ಆಗಿ ಆಕ್ಟ್ ಮಾಡಿದ್ದಾರೆ. ಲಾಸ್ಟಿಗೆ ಅವ್ರು ಒಂಥರ ರಾ ಥರ ಕಾಣಿಸ್ತಾ ಇದ್ದಾರೆ ಈ ಸಿನಿಮಾದಲ್ಲಿ. ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ನಾವು ನೋಡಬೇಕಂದ್ರೆ ಒಂಥರ ಎಲ್ಲೋ ಅಪ್ಪು ಸರ್ ಬಂದಂಗೆ ಆಗ್ಬಿಡ್ತು. ಜಾಕಿ ಸಿನಿಮಾದಲ್ಲಿ ನಾವು ಗಾಲಿ ಹೊಡ್ಕೊಂಡು ಹೋಗಿ ಒಂದು ಫೈಟ್ ಮಾಡ್ತಾರಲ್ಲ ಆ ಥರ ಒಂಥರ ಫೀಲ್ ಆಯಿತು. ಬಟ್ ಸಿನಿಮಾ ಅಂತ ನೋಡಿದ್ರೆ ರೋಹಿತ್ ಪದೇಕಿ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ನು. ಆಮೇಲೆ ನಮ್ಮ ಚರಣ್ ರಾಜ್ ಸರ್ ಬಗ್ಗೆ ಏನು ಹೇಳೋದೇ ಬೇಕಾಗಿಲ್ಲ. ಅವ್ರದ್ದಂತೂ ಬೇರೆ ನೆಕ್ಸ್ಟ್ ಲೆವೆಲಲ್ಲಿ ಮ್ಯೂಸಿಕ್ ಬರ್ಸಿದ್ದಾರೆ. ಆಮೇಲೆ ಸಾಂಗ್ ಅಂತೂ ತುಂಬ ಚೆನ್ನಾಗಿದೆ. ಎಕ್ಕ ಮಾರು ಮಾರು ಮಾರು, ಬ್ಯಾಂಗಲ್ಲು ಬಂಗಾರಿ, ಬೇರೆ ಸಾಂಗ್ ಎಲ್ಲ ನೀವು ಸಿನಿಮಾದಲ್ಲಿ ನೋಡ್ಬೋದು. ಬಟ್ ಈ ಸಾಂಗ್ 2 ಸಾಂಗ್ ಟ್ರೆಂಡಲ್ಲಿದೆ. ಇನ್ನೊಂದು ಹೇಳ್ಬೇಕಂದ್ರೆ ಅರ್ಚನಾ ಕೋಟಗಿ ಅವರು ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅವ್ರು ಫಸ್ಟ್ ಟೈಮ್ ನೋಡಿದ್ದು ಅವ್ರ ಆ್ಯಕ್ಟಿಂಗ್ ನಾನು. ತುಂಬ ನ್ಯಾಚುರಲಾಗಿ ಆಕ್ಟ್ ಮಾಡಿದ್ದಾರೆ, ತುಂಬ ವೈಬ್ ಆಗಿ ಆಕ್ಟ್ ಮಾಡಿದ್ದಾರೆ. ಸಂಜನಾ ಆನಂದ್ ಅವರು ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಆಮೇಲೆ ಸಂಪತ್ ಅವರು ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಆ ಚಿಕ್ಕ ಮಗು ಪಮ್ಮಿ ಅಂತ ಇದೆಯಲ್ಲ, ಆ ಪಾಪು ಕೂಡ ಕೆಲವೊಬ್ಬರಿಗೆ ಎಮೋಷನಲ್ ಬಂದು ಕನೆಕ್ಷನ್ ಆಗುತ್ತೆ. ಆ ಸೀನ್ ನೋಡ್ತಿರ್ಬೇಕಾದ್ರೆ ನಮ್ಮ ಕಣ್ಣೀರು ನಮಗೆ ಬರುತ್ತೆ, ನಮಗೆ ಗೊತ್ತಾಗಲ್ಲ, ಆ ಥರ ಸೀನ್ ಮಾಡಿದ್ದಾರೆ. ಒಂದು ತುಂಬ ಚೆನ್ನಾಗಿದೆ. ಓವರಾಲ್ ಆಗಿ ಹೇಳ್ಬೇಕಂದ್ರೆ ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡಬೇಕು, ಫ್ಯಾಮಿಲಿ ಬಂದು ಬೆಳೆಸಬೇಕು. ಯಾಕಂದರೆ ಕನ್ನಡ ಸಿನಿಮಾ ಬಂದು ನೋಡಿ ಅನ್ನೋದು ಬೇಕಾಗಿಲ್ಲ, ನೀವು ಬಂದು ಬೆಳೆಸಿ. ದಯವಿಟ್ಟು ಯಾರು ಪೈರಸಿ ಮಾಡಬೇಡಿ. ಪೈರಸಿ ಮಾಡೋರಿಗೆ ನೀವು ಬುದ್ಧಿ ಹೇಳಿ ಮೊದಲು. ಯಾಕಂದರೆ ಸಿನಿಮಾ ಅಂತ ಅಂದಮೇಲೆ ಅವ್ರು ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ. ಸಿನಿಮಾ ಅಂತ ಬಂದಮೇಲೆ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ. ನಾವು ಸಿನಿಮಾಗೆ ಗೌರವ ಕೊಡಬೇಕು.